ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಮುಖ್ಯವಾದ ಒಂದು ಕಾರ್ಯಕ್ರಮ ಯಾವುದಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ 2,000 ರೂಪಾಯಿಗಳನ್ನು ಮಹಿಳೆಯರ ಖಾತೆಗೆ ತಿಂಗಳಿಗೊಮ್ಮೆ ವರ್ಗಾಯಿಸುತ್ತಿತ್ತು. ಆದರೆ ಈ ಬಾರಿ ಈ ಖಾತೆಗೆ ಹಣ ಬಂದಿಲ್ಲ ಎಂದು ಮಹಿಳೆಯರು ಹೇಳುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡಲು ನಾನು ಬಂದಿದ್ದೇನೆ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಬಟನ್ ಒತ್ತಿ ಮತ್ತು ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ವಿಚಾರವಾಗಿ ಗೃಹಲಕ್ಷ್ಮಿ 9, 10, 11ನೇ ಸಾಲಿನ ಹಣ ವರ್ಗಾವಣೆ ಮಹಿಳೆಯರ ಖಾತೆಗೆ ಸ್ವಲ್ಪ ತಡವಾಗಿದೆ ಎಂದು ಹೇಳಬಹುದು. ಮತ್ತು ಎಲೆಕ್ಷನ್ ಸಮಯದಲ್ಲೂ ಕೂಡ ಆ ಬಾರಿಯ ಎಲೆಕ್ಷನ್ ಸಮಯದಲ್ಲಿ ಇವರು ಖಾತೆಗೆ ಹಣವನ್ನು ವರ್ಗಾಯಿಸುವುದರಲ್ಲಿ ಯಾವುದೇ ರೀತಿಯ ತೊಂದರೆ ಮಾಡಿರಲಿಲ್ಲ. ಅದು ನೇರವಾಗಿ ನಿಮ್ಮ ಖಾತೆಗೆ 2,000 ರೂಪಾಯಿಗಳು ಬರುತ್ತಿದ್ದುಂಟು. ಅದರ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ, ಅಂದರೆ ಸ್ವಲ್ಪ ಸಮಯದಲ್ಲಿ ಲೋಕಸಭಾ ವಿಚಾರವಾಗಿ ಅವರು ಬಂದಂಥ ಸ್ಥಾನಗಳಲ್ಲಿ ಕಡಿಮೆಯಾದ ಕಾರಣ ಮತ್ತು ಈ ವಿಚಾರವಾಗಿ ಕಾಂಗ್ರೆಸ್ನಲ್ಲಿನ ಹಲವಾರು ಮಂತ್ರಿಮಂಡಲದ ಮಂತ್ರಿಗಳು ಈ ವಿಚಾರದಲ್ಲಿ ಸ್ವಲ್ಪ ಗೃಹಲಕ್ಷ್ಮಿ ಮತ್ತು ಹಲವು ಗ್ಯಾರಂಟಿಗಳ ವಿಚಾರದಲ್ಲಿ ನೀವು ಈ ಯೋಜನೆಗಳ ಪುನರ್ ಪರಿಶೀಲನೆ ಮಾಡಬೇಕೆಂದು CM ಅವರಿಗೆ ಒತ್ತಾಯಿಸಿದ್ದರು. ಮತ್ತು ಈ ಯೋಜನೆಯಲ್ಲಿ ಇರುವಂತಹ ಹಲವಾರು ಕಾರ್ಯಕ್ರಮಗಳು ಜನರಿಗೆ ಇಷ್ಟವಾಗಿಲ್ಲ ಎಂಬುದನ್ನು CM ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಆದರೆ CM ಅವರು ಈ ಬಾರಿಯ ಬಜೆಟ್ನಲ್ಲಿ ಇದಕ್ಕೆ ಗ್ಯಾರಂಟಿಗಳ ವಿಚಾರದಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ವಿಚಾರದಲ್ಲಿ ಅವರು ಪ್ರತ್ಯೇಕವನ್ನು ಹಣವನ್ನು ಮೀಸಲಿಟ್ಟಿದ್ದಾರೆ ಎಂದು ಹೇಳಬಹುದು. ಈ ವಿಚಾರವಾಗಿ ಉತ್ತರಿಸಿರುವಂತಹ CM ರವರು ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಯಾವುದೇ ಮಾತನ್ನು ನಾವು ಹೇಳುವುದಿಲ್ಲ ಮತ್ತು ಈ ಗ್ಯಾರಂಟಿಗಳು ಸದಾ ಹೀಗೇ ಕಂಟಿನ್ಯೂ ಆಗುತ್ತದೆ ಮತ್ತು ಗ್ಯಾರಂಟಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ, ಅದರಲ್ಲೂ 11ನೇ ಕಂತಿನ ಹಣಕ್ಕೆ ಈ ಬಾರಿ ಎಲ್ಲರಿಗೂ ಹಣ ದೊರೆಯುತ್ತದೆ ಎಂದು ಹೇಳಿಕೆ ನೀಡಿದ್ದಾರೆ. ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುವಂತಹ 9 ಮತ್ತು 10, 11ನೇ ಖಾತೆಗೆ ಯಾರಿಗೆಲ್ಲ ಹಣ ದೊರೆತಿಲ್ಲ ಅವರ ಖಾತೆಗೆ ನೇರವಾಗಿ ಜಮಾ ಮಾಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ವಿಚಾರವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರಲಿದೆ ಎಂಬ ವಿಶ್ವಾಸವನ್ನು ಸರ್ಕಾರ ಜನರಲ್ಲಿ ಮೂಡಿಸುತ್ತಿದೆ. ಯಾಕೆಂದರೆ ಜನರಿಗೆ ಹಲವಾರು ರೀತಿ ಗೊಂದಲಮಯ ವಾತಾವರಣವಾಗಿತ್ತು ಮತ್ತು ಈ ಯೋಜನೆ ಹಲವು ಬಡವರಿಗೆ ಇದು ತುಂಬ ಕುಟುಂಬದ ನೆರವಾಗುತ್ತಿತ್ತು ಮತ್ತು ಈ ಕುಟುಂಬದ ವಿಚಾರವಾಗಿ ಗೃಹಲಕ್ಷ್ಮಿ ತುಂಬ ಮುಖ್ಯವಾಗಿ ಎಲ್ಲರಿಗೂ ಕೂಡ ದೊರೆಯುತ್ತಿತ್ತು. ಈ ವಿಚಾರವನ್ನು ನಾವು ನಿಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡುತ್ತಿದ್ದೇವೆ. ಯಾರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಇದೇ ಥರ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ. ಧನ್ಯವಾದಗಳು.